ಈ ಬಸವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸುತ್ತೂರು ಮಹಾಸಂಸ್ಥಾನ ಮಠ ಇದರ ಪೂಜ್ಯರಾದಂಥ ಅವರು ಇವತ್ತು ಸಾನ್ನಿಧ್ಯ ವಹಿಸಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಶ್ರೀ ಜಿ.ಟಿ. ದೇವೇಗೌಡ ಅವರ, ಮಾಜಿ ಸಚಿವರು ನರಸಿಂಹರಾಜ ಕ್ಷೇತ್ರದ ಶಾಸಕರು ಆದಂಥ ತನ್ವೀರ್ ಶೇಟ್ ಅವರ, ನನ್ನ ಕಾನೂನು ಸಲಹೆಗಾರರಾದಂಥ ಶಾಸಕರು ಆದಂಥ ಶ್ರೀ ಪೊನ್ನಣ್ಣ ಅವರ, ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದಂಥ ಹರೀಶ್ ಗೌಡ ಅವರ, ಕೆ.ಆರ್. ನಗರದ ಶಾಸಕರಾದಂಥ ರವಿಶಂಕರ್ ಅವರ, ಹುಣಸೂರು ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ವತ್ಸ ಅವರ, ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಡಾಕ್ಟರ್ ತಿಮ್ಮಯ್ಯ ಅವರ, ಇನ್ಕಲ್ ಗ್ರಾಮದ ಈ ಬಸವ ಒಕ್ಕೂಟದ ವೀರಶೈವ ಜಿಲ್ಲಾ ಅಧ್ಯಕ್ಷರಾದಂಥ ಇನ್ಕಲ್ ಬಸವರಾಜ್ ಅವರ, ಇತರ ಎಲ್ಲ ಪದಾಧಿಕಾರಿಗಳು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಸವಣ್ಣನವರ ಅಭಿಮಾನಿಗಳೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಬಸವ ಜಯಂತ್ಯೋತ್ಸವವನ್ನು ಒಕ್ಕೂಟದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ವೀರಶೈವ ಮಹಾಸಭಾ ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿದ್ದಾವೆ. ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ನಿಮ್ಮೆಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಈ ಬಸವ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗಲ್ಲ. ನಾನೇ ಮೊದಲೇ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ನಮ್ಮ ಮಂತ್ರಿಮಂಡಲದ ಸಚಿವರ ತಾಯಿ ಕಾಲವಾಗಿದ್ದಾರೆ. ನಾನು 4 ಗಂಟೆ ಒಳಗಡೆ ಹೋಗ್ಬೇಕು. ಅದಕ್ಕೋಸ್ಕರ ಮೊದಲೇ ಮಾತಾಡ್ತಾ ಇದ್ದೇನೆ, ಮತ್ತೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಬಸವಾದಿ ಶರಣರು ಬಹುಶಃ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥ ಕ್ರಾಂತಿ ಆಗಿಲ್ಲ. ಅಂತ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ. ಸಾಮಾಜಿಕ ಕ್ರಾಂತಿ ಯಾಕೆ ಮಾಡಿದ್ರು? ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ವರ್ಗ ವ್ಯವಸ್ಥೆ ಇದೆ, ಅಸಮಾನತೆಗಳಿದ್ದಾವೆ. ಈ ಅಸಮಾನತೆಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಈ ವ್ಯವಸ್ಥೆಯ ನಿರ್ಮಾಣಕ್ಕೋಸ್ಕರ ಬಸವಾದಿ ಶರಣರು ಅವರ ಜೀವನದಲ್ಲಿ
ಉದ್ದಕ್ಕೂ ಕೂಡ ನುಡಿದಂತೆ ನಡೆದರು. ಇದು ಬಹಳ ಮುಖ್ಯ. ನುಡಿದಂತೆ ನಡೆಯೋದಿದೆಯಲ್ಲ, ಅದು ಬಹಳ ಮುಖ್ಯ. ಅವರು ಏನು ಹೇಳಿದ್ರು ಸಮಾಜದ ಮುಂದೆ ಅದನ್ನ ಪ್ರಾಮಾಣಿಕವಾಗಿ 100ಕ್ಕೆ 100 ತಪ್ಪದೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ, ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಅವರ ಅನುಭವದ ಮಾತುಗಳೇ ವಚನಗಳಾಗಿರ್ತಕ್ಕಂಥದ್ದು. ಅವರ ಅನುಭವದ ಮಾತುಗಳಿದೆಯಲ್ಲ, ಅವೇ ವಚನ ಆಗಿರೋದು. ವಚನ ಅಂತಂದ್ರೆ ನಾವು ಮಾತು ಅಂತ ಅರ್ಥ. ವಚನ ಅಂತಂದ್ರೆ ಮಾತು ಅಂತ ಅರ್ಥ. ಅವರ ಅನುಭವದ ಮಾತುಗಳಿದ್ದವಲ್ಲ, ಅವೇ ವಚನಗಳಾಗಿರ್ತವೆ. ಕನ್ನಡ ಇತಿಹಾಸದಲ್ಲಿ, ಸಾಹಿತ್ಯದ ಇತಿಹಾಸದಲ್ಲಿ ಇದು ಒಂದು ವಚನ ಸಾಹಿತ್ಯ ಇದೆಯಲ್ಲ, ಇದು ಒಂದು ಮೈಲಿಗಲ್ಲು. ಇದು ಮತ್ತು ದಾಸ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಮೈಲಿಗಲ್ಲುಗಳು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಬಹುಸಂಖ್ಯಾತ ಜನ ನಮ್ಮ ಸಮಾಜದ ವ್ಯವಸ್ಥೆನಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಹಾಗಾಗಿ ಅವರಿಗೆ, ಬಹಳ ಜನರಿಗೆ ಸಂಸ್ಕೃತದ ಕಲೀಲಿಕ್ಕಾಗಿರ್ಲಿಲ್ಲ. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗುವಂತಂದ್ರೆ ಸಂಸ್ಕೃತ ಕಲಿಯಲು ಬರ್ತದೆ. ಈ ಸಂಸ್ಕೃತ ಭಾಷೆ ಇದೆಯಲ್ಲ, ಇದು ಮೇಲ್ವರ್ಗದವರ ಆಸ್ತಿ ಆಗಿತ್ತು. ಸೊ ಹಾಗಾಗಿ ಯಾವ ಒಂದು ಕಾಲದಲ್ಲಿ ಏನ್ ಹೇಳ್ತಿದ್ರು ಅಂತಂದ್ರೆ, ಶ್ರೀವತ್ಸ ಕೇಳ್ತಾ ಇದೆಯಾ? ಒಂದು ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸಂಸ್ಕೃತ ಕಲ್ತ್ರೆ ಕಲಿತಕ್ಕಂಥ ಶೂದ್ರನಿಗೆ ಸೀಸ ಅಂತ, ನಾವು ಸೀಸೆ ಅಂತ ಕರಿತೀವಲ್ಲ, ಅದರ ಕಾದ ಸೀಸೆ ಉಯ್ತಾ ಇದ್ರು ಕಿವಿಗೆ ಅಂತ ಒಂದು ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಲಿಯಾಗಿರ್ಲಿಲ್ಲ, ನಾವ್ಯಾರು ಕಲಿಯಾಗಿರ್ಲಿಲ್ಲ. ನಮ್ಮ ಮನೆಯಲ್ಲಿ ನಾನೇ ವಿದ್ಯಾವಂತ, ನಮ್ಮ ಅಪ್ಪ ವಿದ್ಯಾವಂತ, ನಮ್ಮವ್ವ ವಿದ್ಯಾವಂತರು, ಏನು ಓದೇ ಇರ್ಲಿಲ್ಲ ಅವರು. ನಾನು ಅದು ಒಬ್ಬ ರಾಜಪ್ಪ ಅಂತ ಮೇಸ್ಟ್ರು, ಹೆಡ್ ಮಾಸ್ಟರ್ ಬಂದರು. ಅವರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನ ಆಯ್ತಾನೇ ಇರಲಿಲ್ಲ. ನನ್ನನ್ನು ನಮ್ಮ ಅಪ್ಪ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ. ನಾನು ವೀರ ಮಕ್ಕಳು ಕುಣಿತ ಕಲಿಯುವಾಗ ಅದೇನೋ ನಂಜೇಗೌಡ ಅಂತ ಒಬ್ಬ ವೀರ ಮಕ್ಕಳು ಕುಣಿತ ಕಲಿಸ್ಕೊಡ್ತಿದ್ನಲ್ಲ, ಅವನು ಅಕ್ಷರಾಭ್ಯಾಸ ಮಾಡಿಸ್ತ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡದ್ದು. ಅವನು ಕಾಗುಣಿತ ಹೇಳ್ಕೊಡ್ತಿದ್ದ, ಲೆಕ್ಕನೂ ಹೇಳ್ಕೊಡ್ತಿದ್ದ. ಸೊ ಹಾಗಾಗಿ ನಾನು ಕನ್ನಡ ಓದೋದು, ಬರೆಯೋದು, ಲೆಕ್ಕ ಮಾಡೋದು ಇವೆಲ್ಲ ಕಲ್ತ್ಕೊಬಿಟ್ಟಿದ್ದೆ. ಸೊ ಈ ರಾಜಪ್ಪ ಮೇಷ್ಟ್ರು ಸಕಲೇಶ್ಪುರದವರು, ಅವರು ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು. ಅವರು ಮನೆಗೆ ಹೋಗರು. ಪಾಪ ಯಾರ್ಯಾರು ಶಾಲೆಗೆ ಸೇರಿಲ್ಲ, ಯಾರು ಶಾಲೆಯಿಂದ ಡ್ರಾಪ್ ಔಟ್ ಆಗಿದ್ದಾರೆ, ಅವ್ರನ್ನೆಲ್ಲ ಮನೆಗೆ ಹೋಗಿ ಕೇಳೋರು. ನಮ್ಮ ಮನೆಗೂ ಬಂದರು. ನಾನು ಇದ್ದೆ, ನಮ್ಮ ಅಪ್ಪನೂ ಇದ್ದ. ಯಾಕೆ ನಿಮ್ಮ ಮಗನ ಯಾಕೆ ಸೇರಿಸಿಲ್ಲ, ಇಷ್ಟು ವರ್ಷ ಆಗಿದೆ ಅಂತಂತದ್ದು. ನಾನು 2 ವರ್ಷ ವೀರ ಮಕ್ಕಳು ಕುಣಿತ ಕಲ್ತಿದ್ದೆ. ಆಮೇಲೆ 1 ವರ್ಷ MMIS ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಅಪ್ಪ ಹೇಳಿದ್ರೆ, ಇಲ್ಲ ವೀರ ಮಕ್ಕಳು ಕುಣಿತ ಕಲಿತಾ ಇದ್ದ, ಆಮೇಲೆ ಶಾಲೆಗೆ ಸೇರ್ಲಿಲ್ಲ ಅವನು ಅಂತ ಹೇಳೋದು. ನಮ್ಮಲ್ಲಿ 3 ಜನರು ನಮ್ಮ ಊರಿನಲ್ಲಿ, ನಾನು, ಮೆಣಸೇಗೌಡ, ಮಲ್ಲಿಂಗಯ್ಯ, ನಾನು 3 ಜನ ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡ್ಬಿಟ್ಟು.
ಒಂದರಿಂದ 4 ಓದಿಲ್ಲ ನಾನು. ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡ್ಬಿಟ್ಟು ಇಲ್ಲಿ ಪುಟ್ಬೂದಿ ಕೂತಿದ್ದಾನೆ ನಮ್ಮೂರ ಪಕ್ಕದೂರು ಅವನು. ಇವ್ ನನಗಿಂತ ಸೀನಿಯರ್ ಇವ ಪುಟ್ಬುದ್ಧಿ. ಆದ್ರೆ ನೋಡಿ ನಾವು 2 ಸಾರಿ ಮುಖ್ಯಮಂತ್ರಿ ಆಗೋ ಪಾಪ ನಾವು ಕಾಣಲಿಲ್ಲ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೆ ಅಷ್ಟಕ್ಕೆ ನಿಂತೋಯ್ತು.